ಯೋಜನೆಯ ಹಣ ಬಿಡುಗಡೆ ವಿಳಂಬ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಯಾಕೆ ಲೇಟ್ ಅಂದ್ರೆ ಕೇಂದ್ರ ಕಾರಣ ಅಂತಾರೆ. ಎಂತ ಹುಚ್ಚುಚ್ಚು ಮಾತಾಡ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಪುಣ್ಯಕ್ಕೆ ಇಲ್ಲಿ ಮಳೆ ಆಗಿದೆ, ಅದಕ್ಕೂ ಕೇಂದ್ರ ಕಾರಣ ಅಂತ ಹೇಳಿಲ್ಲ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾದ್ರೆ ಬಿಜೆಪಿನೇ ಕಾರಣ ಅಂತಾರೆ. ನಮ್ಮ ಪುಣ್ಯಕ್ಕೆ ದಕ್ಷಿಣದಲ್ಲಿ ಜನಸಂಖ್ಯೆ ಇಳಿಕೆಗೆ ಬಿಜೆಪಿ ಕಾರಣ ಅಂದಿಲ್ಲ. ಒಟ್ನಲ್ಲಿ ಬಿಜೆಪಿಗೆ ಗಂಟು ಬಿದ್ದಿದ್ದಾರೆ ಅವರು. ರಾಹುಲ್ ಗಾಂಧಿ ನಿರುದ್ಯೋಗಿ, ಇದನ್ನೇ ಮಾತಾಡೋದು ಅವರು ಅಂತ ಹೇಳಿದ್ದಾರೆ. ಪಟ್ಟದಕಲ್ಲಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಅವ್ರದ್ದು ಏನಂತಂದ್ರೆ ಪತ್ರ ಬರೋದು ಕೈ ತಗೊಳ್ಳೋದು. ಈಗ ಅವಾಗ ನಮ್ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರು, ಈಗ ಕೇಂದ್ರಕ್ಕೆ ಪತ್ರ ಬರೀತಾರೆ. ನಮ್ದೇನಿಲ್ಲ ಇಲ್ಲ ಅವ್ರಿಗೆ ಪತ್ರ. ಇವರು ಪತ್ರರಾಮ ಏನೋ ಅನ್ಬೋದು. ನಿಮ್ಮ ಇವ್ರು ಬರೀ ನಿನ್ನೆ ಯಾರೋ ಹೇಳಾರಲ್ರಿ, ಅದ ಯಾರೋ ನಿನ್ನೆ ಹೇಳಿದಾರ, ಗೃಹಲಕ್ಷ್ಮಿ ಯಾಕೆ ಲೇಟ್ ಅಂದ್ರೆ ಕೇಂದ್ರ ಸರ್ಕಾರ ಕಾರಣ. ಏನ್ರಿ ಯಾಂತ ಹುಚ್ಚುತ್ತಾರ ಮಾತಾಡ್ತಾರ. ಪುಣ್ಯಕ್ಕೆ ಇಲ್ಲಿ ಮಳಿ ಆಗ್ಯದ್ರಿ, ಬಹಳ ಜಾಸ್ತಿ ಮಳಿ ಆಗ್ಯದ, ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ. ಅವ್ರ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿಲ್ಲ. ಇಲ್ರಿ, ಇಲ್ಲಿ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಕಮ್ಮಿ. ಕ್ಲಿಯರ್ ಮಾಡಿದೀವಿ ನಾವೀಗ. ಇನ್ನ ಮೇ ಜೂನ್ದು ಅಂದ್ರೆ ಮೇ ತಿಂಗಳದ್ದು ನಾವು ಮಾಡಬೇಕು. ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು, ಇಲ್ಲ ಅಂತ ಇಲ್ಲ. ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ. ತಮಗೂ ಎಲ್ಲರಿಗೂ ಗೊತ್ತಿದೆ. ಈಗ ಡೈರೆಕ್ಟ್ ಆಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾ ಇತ್ತು. ಈಗ ಒಂಚೂರು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿದೆ, ತಮಗೆಲ್ಲ ಗೊತ್ತು. ಸೊ ಅದಕ್ಕೆ ಒಂದು 1 ವೀಕ್ 2 ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ. ಬಟ್ ರೆಗ್ಯುಲರ್ ಆಗಿ ಗೃಹಲಕ್ಷ್ಮಿ